ಮನಮೋಹನ್ ಸಿಂಗ್ ಅವರು ಮಾತಾಡ್ತಾನೆ ಇರಲಿಲ್ಲ, ಅದು ಅವರ ವೀಕ್ನೆಸ್ ಆಗಿತ್ತು ಅನ್ನೋ ಥರದಾದ್ರೆ ಕೆಲಸ ಅವರ ಸ್ಟ್ರೆಂತ್ ಆಗಿದೆ. ಈಗಿನ ಪ್ರಧಾನಿಯವರು ಮಾತಾಡ್ತಿದ್ದಾರೆ, ಅದು ಅವರ ಸ್ಟ್ರೆಂತ್ ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಅಂದ್ರೆ ಇದು ವಿಶ್ವಗುರು ಅನ್ನುವಂಥದ್ದು ಇದೆಲ್ಲ ಬರೀ ಏನು ಭ್ರಮೆ ಅಂತ. ನರೇಂದರ್ ಸರೆಂಡರ್. ಮೌನ ಪ್ರಧಾನಿ ಯಾರು, ದುರ್ಬಲ ಪ್ರಧಾನಿ ಯಾರು? ಸ್ಟ್ಯಾಂಡ್ ಇಲ್ಲದೆ ವಿದೇಶಾಂಗ ನೀತಿ ಬಸ್ ಸ್ಟ್ಯಾಂಡ್ ಆದ್ರೆ ಗಾನ್ ಕೇಸ್. ಮೊದಲ ಮುತ್ತಿನಂತ ಮಾತು, ಮೊದಲ ನಾದ, ಮೊದಲ ಭಾವ. ಮೋದಿ ಬೇಕಾ ಬೇಡ, ಈ ದೇಶದ ಜನ ತೀರ್ಮಾನ ಮಾಡ್ತಾರೆ, ಟ್ರಂಪ್ ಅಲ್ಲ. ಇದು ಈ ದೇಶಕ್ಕೆ ಮಾಡೋ ಅವಮಾನ. ಭಾಷೆ ಮೊದಲ, ಪ್ರಾಸ ಮೊದಲ, ದೇಶ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, 2014ಕ್ಕೆ ನಾವು ಅತಿ ದುರ್ಬಲ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬೇಡ ಅಂತ ಹೇಳಿ ಧೈರ್ಯ ಇರೋ ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಮನಮೋಹನ್ ಸಿಂಗ್ ಎಷ್ಟು ದುರ್ಬಲರಾಗಿದ್ದರು ಅಂದರೆ, ಅವರು ಒಂದೇ ಒಂದು ಬಾರಿಯೂ ಕೂಡ ಅಮೇರಿಕಾ ಭಾರತದ ವಿಚಾರದಲ್ಲಿ ಮೂಗು ತೂರಿಸ್ಲಿಕ್ಕೆ ಬಿಟ್ಟಿರಲಿಲ್ಲ. ಅದಾದಮೇಲೆ ನಾವು ಯಾರಿಂದ ಏನೇನು ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು ಅನ್ನೋದನ್ನು ಅಮೇರಿಕಾದಿಂದ ಹೇಳಿಸ್ಕೊಳ್ತಾ ಇರಲಿಲ್ಲ. ಅಷ್ಟು ದುರ್ಬಲರಾಗಿದ್ದರು. ಈಗ ಧೈರ್ಯದ ಪ್ರಧಾನಿ ಕಾಲದಲ್ಲಿ ಏನಾಗ್ತಿದೆ, ಭಾರತದ ಇಮೇಜ್ ಅಲ್ಲದೆ ಈ ದುರ್ಬಲ ಪ್ರಧಾನಿ ಯಾರು ಹಾಗಾದರೆ ನಿಜವಾಗಿಯೂ? ಒಂದು ಕಡೆ ನರೇಂದ್ರ ಮೋದಿಯವರು, ಮತ್ತೊಂದು ಕಡೆ ಮನಮೋಹನ್ ಸಿಂಗ್. ಈ ವಿಚಾರವಾಗಿ ತಾತ್ವಿಕ ಆಧಾರ, ವಿದೇಶಾಂಗ ನೀತಿಯ ಆಧಾರ ಹಾಗೂ ರಾಜಕೀಯ ಕಾರಣಕ್ಕಾಗಿ ಯಾರು ದುರ್ಬಲ ಪ್ರಧಾನಿ ಅನ್ನೋದನ್ನು ಸವಿವರವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಈಗ ದುರ್ಬಲ ಪ್ರಧಾನಿ ಬೇಡ, ನಮಗೆ ಧೈರ್ಯ ಇರೋ ಪ್ರಧಾನಿ ಬೇಕು ನಮಗೆ ಅನ್ನೋ ಥರ ಆಗಿ 2014ರಲ್ಲಿ ಒಂದು ಬದಲಾವಣೆ ಆಯಿತು ಸರ್. ಈಗ ನಡೀತಾ ಇರೋಂಥ ವಿಚಾರಗಳು, ಮೊದಲು ನಡೆದಂಥ ವಿಚಾರಗಳನ್ನು ನೋಡಿದರೆ ಮನಮೋಹನ್ ಸಿಂಗ್ ಕಾಲಘಟ್ಟ, ನರೇಂದ್ರ ಮೋದಿ ಕಾಲಘಟ್ಟ, ಯಾರು ಹಾಗಾದರೆ ದುರ್ಬಲ ಪ್ರಧಾನಿ? ಒಂದು 90ರ ದಶಕದಿಂದ ಪ್ರಾರಂಭ ಮಾಡ. ಭಾರತದ ಆರ್ಥಿಕತೆ ಕುಸಿದೋಗಿತ್ತು. PV ನರಸಿಂಹರಾವ್ ಪ್ರಧಾನಿಯಾಗಿದ್ದರು. ದೇಶದ ಬಂಗಾರವನ್ನು ಅಡವಿಟ್ಟು ದುಡ್ಡು ತರುವಂಥ ಹೀನಾಯ ಸ್ಥಿತಿಗೆ ತಲುಪಿತು. ಆ ಸಂದರ್ಭದಲ್ಲಿ ಕ್ಷಾಮ ಬೇರೆ ಇತ್ತು ಅವಾಗ. ಮನಮೋಹನ್ ಸಿಂಗ್ ಬರ, ಕ್ಷಾಮ, ಅರ್ಥ ಸಚಿವರಾದದ್ದು. ಅದಕ್ಕೂ ಮೊದಲು ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಇದ್ರು. ಕರೆಕ್ಟ್. ಅದಾದ ತಕ್ಷಣ ಭಾರತದ ಆರ್ಥಿಕತೆಗೆ ಹೊಸ ಆಯಾಮವನ್ನು ಕೊಟ್ಟಿದ್ದು ಮುಕ್ತ ಆರ್ಥಿಕತೆಯ ಮೂಲಕ. ಹೌದು. ಆಗ ತುಂಬ ವಿರೋಧ ಇತ್ತು. ಎಡಪಕ್ಷಗಳು ವಿರೋಧ ಮಾಡ್ತಿದ್ವು. ಮಾರ್ಕೆಟನ್ನು ಓಪನ್ ಮಾಡಿಬಿಟ್ರೆ ಏನು, ಯಾವ ಒತ್ತಡಕ್ಕೂ ಅವರು ತಲೆಬಾಗ್ಲೇ ಇಲ್ಲ. ಅವರಿಗೆ ಎಷ್ಟು ಇಂಚಿನ ಎದೆ ಇತ್ತು ಗೊತ್ತಿಲ್ಲ ನನಗೆ. 56 ಇತ್ತು, 56ರಿಂದ ಕಡಿಮೆ ಇತ್ತು, ಎಷ್ಟಿತ್ತೋ. ಆದರೆ ಆ ಮನುಷ್ಯ ಮಾತಿಗಿಂತ ಕೃತಿಯಲ್ಲಿ ನಂಬಿಕೆ ಇಟ್ಟಂಥವ್ರು. ಹಲವು ಸಂದರ್ಭಗಳಲ್ಲಿ ನೀವು ಪಾರ್ಲಿಮೆಂಟ್ನಲ್ಲಿ ನೀವು ಈಗಲೂ ಕೂಡ ಅದರ ವಿಡಿಯೋಗಳು ಸಿಗ್ತವೆ. ಪ್ರತಿಪಕ್ಷವಾದ BJP ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಕೂಗಾಡಿ, ಎದುರು ಕುಣಿದಾಡಿದ್ರು. ಆ ಮನುಷ್ಯ ದೃಢಚಿತ್ತರಾಗಿ ತದೇಕ ಚಿತ್ತದಿಂದ ನಿಲ್ತಿರ್ತಿದ್ರು. ಅವರು ಸದನದಿಂದ ಓಡೋಗ್ತಿರ್ಲಿಲ್ಲ, ತಪ್ಸ್ಕೊತಿರ್ಲಿಲ್ಲ, ಯಾರೋ ತಮ್ಮ ಚೇಲಾಗಲನ್ನು ಬಿಟ್ಬಿಟ್ಟು ಮಾತಾಡಿ ಅಂತ ಹೇಳ್ತಿರ್ಲಿಲ್ಲ, ಅಥವಾ ಅವ್ರಿಗೆ ಸ್ಪೀಕರ್ ಹೇಳ್ತಿರ್ಲಿಲ್ಲ ನೀವು ಬರಬೇಡಿ ಅಂತ. ಅದೇನೆ ಸ್ಪೀಕರ್ ಕೂಡ ದಟ್ ಈ ವಿಚಾರ ಪ್ರಸ್ತಾಪ ಮಾಡಿಕೊಡು ಹೇಳ್ತಿರ್ಲಿಲ್ಲ. ಎಲ್ಲವನ್ನ ಸಾವಧಾನದ ಚಿತ್ತದಿಂದ ಸ್ವೀಕಾರ ಮಾಡ್ತಿದ್ರು. ಅಲ್ಲ, ನಂಗೆ ಏನು ಗೊತ್ತಾ ಸರ್, ಈಗ ಈ ಮೊದಲಿನ ಕಾಲಘಟ್ಟ ಅಂತ ಇವರು ಮನಮೋಹನ್ ಸಿಂಗ್ ಅಂತ 200 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಒಂದು ಬ್ರಿಟಿಷ್ ಗುಲಾಮಿ ತಂಡದಲ್ಲಿತ್ತು ಭಾರತ. ಹೌದು. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಆಗಂತ ಬೆಳವಣಿಗೆಗಳು. ಆವಾಗಲೂ ಕೂಡ ಅಮೇರಿಕಾ ನಮ್ಮ ಯಾವ ವಿಚಾರದಲ್ಲೂ ಮೂಗು ತೂರಿಸ್ತಾ ಇರಲಿಲ್ಲ, ಬಿಡಲಿಲ್ಲ. ಅವರು ಮೂಗು ತೂರಿಸೋಕೆ ಬಿಡ್ತಿರ್ಲಿಲ್ಲ. ಈಗ ಪ್ರತಿಯೊಂದು ವಿಚಾರಕ್ಕೂ ಅಮೇರಿಕಾ ನಮಗೆ ಕಮೆಂಟ್ ಮಾಡೋ ಥರ ಆಗೋಯ್ತು. ನೀವು ನೋಡಿ, ನೀವು ಪ್ರಸ್ತಾಪ ಮಾಡಿದ್ರಲ್ವಾ, ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಕ್ಷಾಮ ಇತ್ತು. ಏನು ಮಾಡಬೇಕು ಅನ್ನುವ ಸ್ಥಿತಿ, ಈ ಊಟಕ್ಕೆ ಇಲ್ದಿರೋ ಕಾಲ. ಹೌದೌದು. ಟ್ರೆಜರಿಯಲ್ಲಿ ದುಡ್ಡಿತ್ತೋ ಇಲ್ಲ, ಎಲ್ಲ ಅವರೆಲ್ಲಿ ಬಿಟ್ಟು ಹೋಗಿದ್ರು, ಎಲ್ಲ ಎತ್ಕೊಂಡು ಹೋಗಿದ್ರು, ಏನೂ ಇಲ್ಲ, ಕೊಳ್ಳೆ ಹೊಡೆದಿದ್ರು. ಬಜೆಟ್ನಲ್ಲಿ ಒಂದು $500 ಇಲ್ದಿರೋ ಸಿಚುವೇಶನ್. ಆಗ ಅಮೇರಿಕ ಏನು ಮಾಡುತ್ತೆ, ಕೇರ್ ಸಂಸ್ಥೆ ಅಂತ ಅಮೇರಿಕಾದ ಸಂಸ್ಥೆ ಭಾರತಕ್ಕೆ ಗೋಧಿಯನ್ನು ಕಳಿಸುತ್ತೆ. ಅಮೇರಿಕಾದ ಬಂದ ಕೇರ್ ಸಂಸ್ಥೆಯ ಗೋಧಿಯನ್ನ ಚಪಾತಿ ಮಾಡಿ ಇನ್ನೊಂದು ತಿಂಡಿ ಭಾರತದ ಜನ ಬದುಕಿದ್ರು. ಆದರೆ
ಜವಾಹರ್ಲಾಲ್ ನೆಹರು ಆಗಲಿ ಇನ್ನೊಬ್ಬರಾಗಲಿ ಹ್ಮ್ ನೀವು ನಮಗೆ ಆಹಾರ ಧಾನ್ಯವನ್ನು ಕಳಿಸ್ರಿ ಅಂತ ತಲೆ ಬಾಗಲಿಲ್ಲ. ಹ್ಮ್. ಅಮೇರಿಕಾದ ಪ್ರೆಷರ್ ನಡುವೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಹ್ಮ್ ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಅಮೇರಿಕದ ಗುಲಾಮರಾಗಲ್ಲ. ಆಗಲ್ಲ. ಅಂದ್ರೆ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು. ಇದರಿಂದ ಬಂದವ್ರು ನೋಡಿ, ಹ್ಮ್. ಅವರಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಿತ್ತು. ಯಾರ ಎದುರು ತಲೆಬಾಗದಿರುವ ಸ್ವಾಭಿಮಾನ ಇದೆಯಲ್ಲ ಹ್ಮ್. ಈ ದೇಶದ ಅಸ್ಮಿತೆ. ಅಸ್ಮಿತೆ. ಹ್ಮ್. ಅಸ್ಮಿತೆ. ಹ್ಮ್. ಸೊ ಈಗ ನಾವು ತಲೆಬಾಗುವ ಸ್ಥಿತಿಗೆ ಬಂತ. ತಲೆ ಅಲ್ಲ ಸರ್, ಶರಣಾಗ್ಬಿಟ್ಟಿದೀವಿ ಅನ್ಸುತ್ತೆ ಕೆಲವೊಂದ್ಸರಿ ನೋಡಿದ್ರೆ. ಯಾಕಂದ್ರೆ ನೀವು ರಷ್ಯಾದ ಹತ್ರ ಯಾವುದು ತೈಲವನ್ನು ಖರೀದಿ ಮಾಡಬೇಡ ಅಂದರು, ಓಕೆ. ಇರಾನ್ ಜೊತೆ ಖರೀದಿ ಮಾಡಬೇಡಿ ಅಂದರು, ಓಕೆ. ಮತ್ತು ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾವೇ ಅಂದರು, ಓಕೆ. ಎಲ್ಲದಕ್ಕೂ ಮೂಗು ತೋರಿಸ್ತಾರೆ. ಈಗ ಬೇಕಾದ್ರೆ 1 ತಿಂಗಳು ಬೇಕಾದ್ರೆ ತಗೊಳ್ಳಿ ಅಂತಿದ್ದಾರೆ. ಅಂದರೆ ಏನಿದು ಲೈಕ್ ದುರ್ಬಲ ಪ್ರಧಾನಿ ಯಾರು ಅಂತೀರಿ? ಅದಕ್ಕೇನೆ ಸೊ ನರೇಂದರ್ ಸರೆಂಡರ್ ಅನ್ನುವ ಒಂದು ಪ್ರಾರಂಭ ಆಗಿದೆ. ಸರೆಂಡರ್ ಆಗಿದ್ದಾರೆ ಅಂತ. ಮತ್ತು ನೀವು ಎಲ್ಲವನ್ನ ಬಿಟ್ಟು ನೋಡಿದ್ರೆ ಅವ್ರು ಸರೆಂಡರ್ ಆಗಿದ್ದಾರೆ ಅಂತ ಅನಿಸೋದಕ್ಕೆ ಕಾರಣಗಳಿವೆ. ಕರೆಕ್ಟ್. ಪ್ರಧಾನಿ ಸರೆಂಡರ್ ಆಗಿದ್ದಾರೆ ಅಂತ. ನರೇಂದ್ರ ಮೋದಿ ಅವರಿಗೆ ಸರೆಂಡರ್ ಮೋದಿ ನೋಡಿ, ಒಂದು ರಷ್ಯಾದಂಥ ನಮ್ಮ ಆಪತ್ಕಾಲೀನ ಸ್ನೇಹಿತನನ್ನು ಕಳ್ಕೊಂಡ್ವಿ. ಲೇಟೆಸ್ಟ್ ಟ್ರಂಪ್ ಮಾತು ಕೇಳಿದ್ದಕ್ಕೆ ಅವರು ತೈಲವನ್ನು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡಲ್ಲ, ಓಪನ್ ಮಾರ್ಕೆಟ್, ನೀವು ಬೇಕಾದ್ರೆ ಕೊಡ್ತಾಳೆ ಅಷ್ಟೇ. ಅದು ಬಹುದೊಡ್ಡ ಆಘಾತ. ಹೌದು. ಈಗ ಈ ಇಡೀ ಇವರ ಈ ವಿದೇಶಾಂಗ ನೀತಿಯಲ್ಲಾದಂಥ ಸಮಸ್ಯೆ ಏನು ಅಂತ ಅಂದ್ರೆ, ನಿನ್ನೆ ಹರ್ಮುಜ್ ಸಂಧಿಯಲ್ಲಿ ಭಾರತದ ಕಡೆ ಬರ್ತಾ ಇದ್ದ ಹಡಗನ್ನ ಇರಾನ್ ಹೊಡೆದಾಗ. ಹೌದು. ಇರಾನ್ ಯಾವತ್ತೂ ಭಾರತದ ವಿರೋಧಿ ಆಗಿರ್ಲಿಲ್ಲ ಸರ್. ಅವರು ಅಕ್ಕಿ ತಗೊಂಡು ಪೆಟ್ರೋಲ್ ಕೊಡ್ತಿದ್ರು. ಹೌದು ಅಲ್ವಾ? ಚಾಬಹಾರ್ ಬಂದರು ಇಡೀ ನಮ್ಮ ಇದನ್ನ ಎಕಾನಮಿಕ್ಸ್ ಅನ್ನ ಚೇಂಜ್ ಮಾಡ್ತಿದ್ರು. ಹೌದು. ಅದನ್ನು ಟ್ರಂಪ್ ಸಲುವಾಗಿ ಬಿಟ್ರಿ. ಬಿಲಿಯನ್ ಗಟ್ಟಲೆ ದುಡ್ಡು ಹಾಕಿದ್ದನ್ನು ಕ್ಲೋಸ್ ಆಯ್ತು. ಅದು ಚಾಬಾರ್ ಪೋರ್ಟ್. ಹೌದು. ಅದನ್ನ ಕಳ್ಕೊಂಡ್ರಿ. ನೀವ್ ಹೇಳ್ದಾಗ ಅಕ್ಕಿ ತಗೊಂಡು ಕೊಡ್ತಾ ಇದ್ರು, ಅದನ್ನ ಕಳ್ಕೊಂಡ್ರಿ. ಸೊ ಈಗ ಚೈನಾ ಒಳಗ್ ಬಂದ್ರು, ಬಾರ್ಡರ್ ನಿಂದ ಒಳಗ್ ಬಂದ್ರು ಅದ್ರ ಬಗ್ಗೆ ತುಟಿ ಬಿಚ್ಚಲ್ಲ. ಈಗ ಇಸಿ ದಟ್ ಯಾವ ಸ್ಥಿತಿ ಬಂದಿದೆ ಅಂದ್ರೆ, ಇರಾನ್ ಕೂಡ ಭಾರತವನ್ನ ಇಸ್ರೇಲ್ ಅನ್ನ ನೋಡಿದಾಗೆ ಅಮೆರಿಕವನ್ನ ನೋಡಿದಾಗೆ ನೋಡ್ತಾ ಇದೆ. ಅದರ ಉದಾಹರಣೆ ಅಂತಂದ್ರೆ ನಿನ್ನೆ ನಮ್ಮ ಹಡಗಿನ ಮೇಲೆ ಆಗಿರುವಂತ ದಾಳಿ ಮತ್ತು ಸಾವು. ಹೌದು. ಭಾರತೀಯರು. ಹೌದು. ಹಾಗಾದ್ರೆ ನಮ್ಮ ಭಾರತಕ್ಕೆ ಅಥವಾ ಭಾರತದ ಪ್ರಧಾನಿಗಳಿಗೆ ಪಾಕಿಸ್ತಾನ ಒಂದೇ ರಾಷ್ಟ್ರ ಕಣ್ಣಿಗೆ ಕಾಣ್ತಿದೆಯಾ? ಬೇರೆ ಯಾವ ರಾಷ್ಟ್ರಗಳು ಕಣ್ಣಿಗೆ ಕಾಣ್ತಾ ಇಲ್ವಾ? ಹಂಗಾದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಸರ್ ನೀವು ಹೇಳ್ತಾ ಇರೋದು. ಅಂದ್ರೆ ಇಸ್ಲಾಮಿ ಫೋಬಿಯಾ ಅಂತ ಏನು ಹೇಳ್ತೀವಲ್ವಾ, ಅದೇ ನಮ್ಮ ವಿದೇಶಾಂಗ ನೀತಿಯ ಮೂಲ ಕೇಂದ್ರ ಆಗಿದೆ, ಮೂಲ ತತ್ವನ ತರ ಮಾಡಿದ್ದಾರೆ ಅವರು. ಸೊ ಎಲ್ಲವನ್ನ ಇಸ್ಲಾಮೀಕರಣದ ದೃಷ್ಟಿಯಿಂದ ನೋಡುವಂಥದ್ದು, ಸ್ನೇಹಿತರನ್ನ ದೂರ ಮಾಡೋಂಥದ್ದು. ಇಸಿ ನಮ್ಮ ಆತ್ಮೀಯರಾದವರು ಧರ್ಮದ ಮೂಲಕ ಸ್ನೇಹ ಇರಲ್ಲ ಕಣ್ರಿ. ನಮ್ಗೆ ನಿಮ್ಗೆ 100 ಜನ ಮುಸ್ಲಿಂ ಸ್ನೇಹಿತರು ಅಲ್ವಾ? ಅದು ಧರ್ಮದ ಮೂಲಕ. ಈಗ ಮುಸ್ಲಿಮ್ರು ಎಲ್ಲರೂ ಕೆಟ್ಟವರಲ್ಲ, ಹಿಂದೂಗಳೆಲ್ಲರೂ ಒಳ್ಳೆಯವರಲ್ಲ ಅಲ್ವಾ? ಸೊ ಅವರಲ್ಲೂ ಒಳ್ಳೆಯವರಿದ್ದಾರೆ, ಇವರಲ್ಲೂ ಕೆಟ್ಟವರು. ಭಾರತಕ್ಕೆ ಜೊತೆಗೆ ನಿಂತವರಿದ್ದಾರೆ. ಈವನ್ UN ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಭಾರತವನ್ನು ಬೆಂಬಲಿಸಿದವರಿದ್ದಾರೆ. ಹೌದು. ಹಲವು ಸಂದರ್ಭದಲ್ಲಿ ಕಾಶ್ಮೀರ ವಿಷಯದಲ್ಲಿ ಆರ್ಮಿಗಳಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಿದೆ. ಅದರಿಂದ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ ಯಾರು ಸ್ನೇಹಿತರು ಯಾರು ಸ್ನೇಹಿತರಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾದ್ದು. ಅಲ್ಲ, ದುರ್ಬಲತೆ ಅನ್ನೋದು ಯಾವ ರೀತಿ ಇದೆ? ದುರ್ಬಲತೆ ಅನ್ನೋದನ್ನ ನೀವು ಯಾವ ರೀತಿ ಅದನ್ನ ಅಳತೆ ಮಾಡಕ್ಕಾಗತ್ತೆ? ಅದಕ್ಕೆ ನೀವು 2-3 ರೀತಿ ನಾವು ನೋಡ್ತಾ ಹೋಗ್ಬೋದು. ಈಗ ಇವರನ್ನ ಯಾಕೆ ದುರ್ಬಲ ಪ್ರಧಾನಿ ಅಂದ್ರೆ, ಒಂದು ಇಂತಹ ಸಿಚುವೇಶನ್ ಅಲ್ಲಿ ಇಂಡಿಸಿಸಿವ್ ಆಗಿರೋಂಥದ್ದು. ಅಂದ್ರೆ ನೀವು ಯಾವುದೇ ಸ್ಪಷ್ಟವಾದ ತೀರ್ಮಾನವನ್ನ ತೆಗೆದುಕೊಳ್ಳದೆ ಇರೋದೇನಾಗುತ್ತೆ ಅಂದ್ರೆ, ಬೇರೆ ಬೇರೆ ದೇಶಗಳು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತವೆ. ನಮ್ಮ ಅಸ್ತಿತ್ವ ಅಂದ್ರೆ ನಮ್ಮ ಪರವಾಗಿಯೋ ವಿರೋಧವಾಗಿ ಒಂದು ಸ್ಟ್ಯಾಂಡ್ ಇರಬೇಕು. ಹೌದು. ಆದ್ರೆ ಸ್ಟ್ಯಾಂಡ್ ಇಲ್ಲದೆ ವಿದೇಶಾಂಗ ನೀತಿ ಬಸ್ ಸ್ಟ್ಯಾಂಡ್ ಆದ್ರೆ ಗಾನ್ ಕೇಸು. ಈಗ ಹಂಗಾಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ ನಮ್ಮ ವಿದೇಶಾಂಗ ನೀತಿ. ಯಾವ ಬಸ್ ಬರ್ತಾ ಹತ್ಕೊಂಡು ಹೋಗೋಣ. ಅಜಿತ್ ದೋವಲ್ ಏನ್ ಹೇಳ್ತಾರೆ, ಯಾರೋ ಒಬ್ಬ ಸ್ಪೈ ವಿದೇಶಾಂಗ ನೀತಿಯನ್ನ ನಿರ್ವಹಿಸುವ ಸ್ಥಿತಿ ಹೋದ್ರೆ ಅದಕ್ಕಿಂತ ದುರಂತ ಬೇರೆ ಇಲ್ಲ. ಈ ಬಗ್ಗೆ ಶಿವಶಂಕರ್ ಮೆನನ್ ಅವರು, ಭಾರತದ ಭದ್ರತಾ ಸಲಹೆಗಾರರಾಗಿದ್ದವರು, ನಿನ್ನೆ ಒಂದು ಚಾನೆಲ್ನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟರು. ಅವ್ರು ಇದೆಲ್ಲ ಪಟ್ಟಿ ಮಾಡ್ತಾ ಹೋದ್ರು. ಹೇಗ್ ಫೇಲ್ ಅದು ಇಂಡಿಸಿಸಿವ್ನೆಸ್ ಇದೆಯಲ್ಲ, ಅದು ಭಾರತದ ಮೇಜರ್ ಸಮಸ್ಯೆ. ಆ ಇಂಡಿಸಿಸಿವ್ನೆಸ್ ಯಾಕೆಂದ್ರೆ ಯಾವ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು ಭಾರತ ಇದೆಯಲ್ಲ ವಿಶ್ವಗುರು, ಅಂದ್ರೆ ನಮ್ಗೊಂದು ಕ್ಲಾರಿಟಿ ಇಲ್ಲ ಅನ್ನೋಂಗಾಯ್ತು. ಯಾವ ದಿಕ್ಕಿನತ್ತ ಹೋಗ್ಬೇಕಂತ ಕ್ಲಾರಿಟಿ ಇಲ್ಲ. ಹೌದು, ನೆಗ್ಲೆಕ್ಟ್. ಈಗ ವಿಶ್ವದ ಯಾವುದೇ ದೇಶದಲ್ಲಿ ಏನಾದರೂ ಭಾರತವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದಿರುವಂತಹ ಸ್ಥಿತಿಗೆ ನಮ್ಮನ್ನ ನಾವು ತಂದ್ಕೊಂಡಿದೀವಿ. ಈಗ ಯಾರೋ ಅಂದ್ರೆ ಇದು ವಿಶ್ವಗುರು ಅನ್ನುವಂಥದ್ದು ಇದೆಯಲ್ಲ ಬರೀ ಏನು ಭ್ರಮೆ ಅಂತ. ಅಷ್ಟೇ.
ಯಾರೋ ಮುಂಭಕ್ತರು ಹೇಳ್ತಾರೆ ಮೋದಿ ಎತ್ಬಿಟ್ಟು ಒಂದು ಫೋನ್ ಮಾಡ್ಬಿಟ್ರೆ ಹಾ. ಯುದ್ಧ ನಿಂತೋಗ್ಬಿಡುತ್ತಂತೆ. ಅದು ಅಲ್ಲ, ಯಾರಿಗೆ ಫೋನ್ ಮಾಡೋದು? ಯುಕ್ರೇನ್ ರಷ್ಯಾ ವಿಚಾರದಲ್ಲೂ ಫೋನ್ ಮಾಡೋದು ಯಾರಿಗೆ? ಬಯೋಲಾಜಿಕಲ್ ನಾನ್ ಬಯೋಲಾಜಿಕಲ್ ಅಲ್ವಾ, ದೇವ್ರಿಗೆ ಮಾಡುವಾಗ. ಸೊ ಆ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಅದು ಯಾರೂ ನಮ್ಮನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹೌದು, ನಾವು ನೆಗ್ಲೆಕ್ಟ್ ಆಗ್ತೀವಿ. ಹೌದು. ಪಾಕಿಸ್ತಾನ ಅಮೆರಿಕದ ದುಡ್ಡು ಮೇಲೆ ಬದುಕ್ತಾ ಇದೆ ಈಗ. ಅವರು ನಿನ್ನೆ ಟ್ವೀಟ್ ಮಾಡಿದ್ದಾರೆ ಸರ್, ಯಾರಿಗೆ? ಖಮೇನಿ ಮಗನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟಾರೆ. ಮತ್ತೆ ಅದ್ರ ಒಂದು 2 ಗಂಟೆ ಮೊದಲು ಅಮೆರಿಕ ಯಾರು ಡೊನಾಲ್ಡ್ ಟ್ರಂಪ್ ಅವರು ಈ ಖಮೇನಿಂದ ಏನೂ ಮಾಡೋಕ್ಕಾಗಲ್ಲ, ಅವನಿಂದ ಮತ್ತೆ ಹಾಳಾಗತ್ತೆ ಹಂಗೆ ಅಂತ. ಹೌದು, ಹಾ. ಅಲ್ಲ ಅವ್ನು ಕೊಲ್ಲಕ್ ಟ್ರೈ ಮಾಡ. ಹೌದು, ಹೌದು, ಉಂಡೆಡ್ ಅವ್ನು. ಹೌದು, ಹೌದು. ನಾವೊಂದು ರಿಯಾಕ್ಟ್ ಮಾಡಲ್ಲ ಅಟ್ಲೀಸ್ಟ್. ಅದ್ರ ಜೊತೆಗೆ ಒಂದು ತಾತ್ವಿಕತೆ ಇದೆ ಸರ್. ಒಂದು ತಾತ್ವಿಕತೆ ಏನು ಗೊತ್ತಾ? ಯಾವುದೇ ಒಂದು ದೇಶ ಏನಿದೆ, ಅಮೆರಿಕ ದೊಡ್ಡಣ್ಣ ಇರ್ಬೋದು, ಇನ್ನೂ ದೊಡ್ಡಣ್ಣ ಇನ್ನೊಂದು ದೇಶದ ಒಳಗಡೆ ನುಗ್ಗೋದು, ಅಲ್ಲಿ ಅಧ್ಯಕ್ಷರನ್ನ ಎತ್ತಾಕ ಬರೋದು, ಮತ್ತೊಂದು ದೇಶವನ್ನು ನುಗ್ಗೋದು, ಒಂದು ದೇಶದಲ್ಲಿ ಯಾವ ಸರ್ಕಾರ ಇರಬೇಕು ಅಂತ ತೀರ್ಮಾನ ಬೇಕಾದ ಆ ದೇಶದ ಜನ ಕಂಡ್ರಿ. ಇಲ್ಲ ಸರ್, ಅಮೆರಿಕ ಹೆಂಗಾಗ್ಬಿಡುತ್ತಂದ್ರೆ ಅದರ ಸ್ವಹಿತಾಸಕ್ತಿಗೋಸ್ಕರ ಅದಕ್ಕೆ ಯಾವುದು ಲಾಭ ಆಗುತ್ತೆ ಅದು ಡಾಮಿನೇಟ್ ಮಾಡ್ಲಿಕ್ಕೆ ಯಾವ್ಯಾವ ರೀತಿ ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಹೇಳ್ದಂಗೆ ಕೇಳಬೇಕು ಅನ್ನೋದು ಒಂದು ಹುಚ್ಚು ಮನಸ್ಥಿತಿ ಅವ್ರದ್ದು. ಇದು ನಾಳೆ ನನಗೆ ಇರುವ ಭಯ ಇದು. ಈ ಟ್ರಂಪ್ ಅಂತ ಅಮೆರಿಕದ ಅಧ್ಯಕ್ಷರುಗಳು ವೆನೆಜುಲಾದಲ್ಲಿ ನುಗ್ಗಿದ್ರು, ಇರಾನ್ ನಲ್ಲಿ ಮಾಡಿದ್ರು, ನಾಳೆ ಇನ್ಯಾವ್ಯಾವ ದೇಶಕ್ಕೆ ನುಗ್ತಾರ? ಈ ರೀತಿಯ ರಾಜಕಾರಣವನ್ನು ವಿರೋಧಿಸ್ಬೇಕಲ್ವಾ? ಹೌದು. ಈ ರೀತಿ ಅಂದ್ರೆ ಒಂದು ದೇಶ ಅನ್ನೋದು ಸ್ವತಂತ್ರ ಮತ್ತು ಸಾರ್ವಭೌಮ ಆಗಿ ಇರುವಂತಹದ್ದು, ಮತ್ತು ಆ ದೇಶದಲ್ಲಿ ಯಾರು ಇರಬೇಕು ಅಂತ ತೀರ್ಮಾನ ದೇಶದ್ದು. ನಮ್ಮ ದೇಶದಲ್ಲಿ ಯಾರು ಇರಬೇಕು, ದೇಶ ಜನ ತೀರ್ಮಾನ ತಗೋಬೇಕು. ಕರೆಕ್ಟ್. ಮೋದಿ ಅಂತ ತಗೊಂಡ್ರು, ವೆಲ್ ಅಂಡ್ ಗುಡ್. ಮೋದಿ ಬೇಕೋ ಬೇಡ, ಈ ದೇಶದ ಜನ ತೀರ್ಮಾನ ಮಾಡ್ತಾರೆ, ಟ್ರಂಪ್ ಅಲ್ಲ. ಹೌದು. ಆದರೆ ಈಗ ಸಿಚುವೇಶನ್ ಹೇಗೆ ಬಂದಿದ್ದಾರೆ, ಭಾರತದಂತ ದೇಶದಲ್ಲೂ ಯಾರು ಪ್ರಧಾನಿಯ ಕಂಟಿನ್ಯೂ ಆಗಬೇಕು ಅಂತ ಟ್ರಂಪ್ ತೀರ್ಮಾನ ಮಾಡ್ತಾರೆ. ಅದು ಮೋಸ್ಟ್ಲಿ ಅದೇ ಭಯ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಧಾನಿ ಬೇರೆಯವ್ರು ಆಗ್ಬೇಕಂತ ಟ್ರಂಪ್ ಹೇಳ್ಬಿಡ್ತಾರನೋ ಅನ್ನೋ ತರದ ಭಯ. ಅದೇ ರೀತಿ ಅವರು ಟ್ರಂಪ್ ಹೇಳ್ದಲ್ಲ, ನನ್ನ ಹತ್ರ ಕೆಲವು ಗುಟ್ಟುಗಳಿವೆ ಬಿಟ್ಟ ಅಂತಂದ್ರೆ ಮೋದಿ ಅವರ ರಾಜಕೀಯ ಭವಿಷ್ಯ ಮುಗಿದೋಯ್ತು ಅನ್ನೋ ತರದ್ದು. ವಾಟ್ ಡಸ್ ಇಟ್ ಮೀನ್? ಇದು ಈ ದೇಶಕ್ಕೆ ಮಾಡೋ ಅವಮಾನ, ಇದು ಈ ದೇಶ ಸಾರ್ವಭೌಮತೆಗೆ ಮಾಡೋ ಅವಮಾನ ಅಲ್ಲ. ಯಾ ಟ್ರಂಪ್ ನೀನೇನಯ್ಯ ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳೋ ಶಕ್ತಿ ಇಲ್ವಲ್ಲ ಸರ್. ಹೌದು. ಆ ಜೈಶಂಕರ್ ಎಲ್ಲೆಲ್ಲೋ ಅಲ್ಲಿ ಟ್ರಂಪ್ ಸರ್ಕಾರ ಅಂದ್ರೆ ಇಲ್ಲಿ ಟ್ರಂಕ್ ಸರ್ಕಾರ ಇದೆ ಅನ್ನೋ ತರ ಅನ್ಕೊಳ್ಳೋದು ನಾವು. ಅಂದ್ರೆ ವಿಶ್ವದ ಎಲ್ಲ ಮಹಾನ್ ಶಕ್ತಿಗಳಿದೆಯಲ್ಲ, ಒಂದು ಸ್ಟ್ಯಾಂಡ್ ಇದೆ. ಚೀನಾ ನೋ, ಇಟ್ ಇಸ್ ನಾಟ್ ಕರೆಕ್ಟ್ ಹೇಳ್ಬಿಟ್ರು. ಹೌದು. ಪುಟಿನ್ ಸರ್ ಅವರು ಒಂದ್ ಹೆಜ್ಜೆ ಮುಂದೋಗಿ ಇರಾನ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ನಾರ್ತ್ ಕೊರಿಯಾದ್ದು ಅವರ ಸರ್ವಾಧಿಕಾರಿ ಹಿಂಗ್ ಪುಂಗ ಇತ್ತು ಒಬ್ಬನಿದ್ದಾನಲ್ಲ, ಅವನು ಎಲ್ಲರಿಗೂ ಒಂದು ಸ್ಟ್ಯಾಂಡ್ ಇರುತ್ತೆ, ನಮ್ಗೆ ಸ್ಟ್ಯಾಂಡೇ ಇಲ್ವಲ್ಲ, ಮಾತೇ ಆಡಲ್ಲ, ಯಾರು ಮಾತಾಡಲ್ಲ. ಟ್ರಂಪ್ ಅನೌನ್ಸ್ ಮಾಡ್ತಾನೆ. ಮೌನ ಪ್ರಧಾನಿ ಯಾರು, ದುರ್ಬಲ ಪ್ರಧಾನಿ ಯಾರು? ಮೌನ ಅನ್ನೋದಿದೆಯಲ್ಲ, ಅದನ್ನ ಹೇಗೆ ನಾವು ವಿಶ್ಲೇಷಣೆ ಮಾಡಬೇಕು ಅಂತ ಆದ್ರೆ, ಯಾವುದೇ ಕೆಲಸವನ್ನು ಮಾಡದೆ ಚುನಾವಣಾ ಭಾಷಣವನ್ನ ಸತತವಾಗಿ ಮಾಡ್ತಾ ಇದ್ರು, ಅದೊಂದು ರೀತಿಯ ಮೌನವೇ. ಮಾತಿಗಿಂತ ಕೃತಿ. ಸೊ ಮನಮೋಹನ್ ಸಿಂಗ್ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು, ಅಮೆರಿಕದ ಜೊತೆ ನ್ಯೂಕ್ಲಿಯರ್ ಡೀಲ್ ಆಗುವ ಸಂದರ್ಭದಲ್ಲಿ ಅವರು ತೋರಿಸಿದ ಗಟ್ಟಿತನ. ಯು ಸಿ ದಟ್ ಬರಾಕ್ ಒಬಾಮಾ ಅವರು ಎಷ್ಟು ಗೌರವ ತೋರಿಸ್ತಿದ್ರು ಅಂತ ಅಂದ್ರೆ, ಇವತ್ತು ಕೂಡ ಸರ್ ವಿಶ್ವದ ಹಲವು ದೇಶಗಳಲ್ಲಿ ಅಲ್ಲಿಯ ವಿಶ್ವವಿದ್ಯಾಲಯಗಳಲ್ಲಿ ಮನಮೋಹನ್ ಸಿಂಗ್ ಅವರ ಹೆಸರಿನ ಪೀಠ ಇದೆ. ಹೌದು. ಆರ್ಥಿಕತೆ ಬಗ್ಗೆ. ಹೌದು. ಈಗಿನ ಪ್ರಧಾನಿ ಪೀಠ ಎಲ್ಲಿದೆ? ಮನೇಲಿ ಮಾಡಿಟ್ಕೋಬೇಕು ಪೀಠ. ಹೌದು. ಯು ಸಿ ದಟ್ ಇಸ್ ದ ಥಿಂಗ್. ಅಂದ್ರೆ ಒಂದು ದೇಶಕ್ಕೆ ಸುಶಿಕ್ಷಿತ ಪ್ರಧಾನಿ ಬೇಕು. ಸುಶಿಕ್ಷಿತ ಅನ್ನೋದು ನಾನು ಡಿಗ್ರಿ ಮೂಲಕನೂ ಹೇಳಲ್ಲ, ಆ ಅರಿವಿರುತ್ತಲ್ಲ, ಅಂತಾರಾಷ್ಟ್ರೀಯ ವ್ಯವಹಾರವನ್ನು ತಿಳಿದುಕೊಳ್ಳುವಂಥದ್ದು. ಆ ವಿಚಾರದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಸರ್, ಅಂತಾರಾಷ್ಟ್ರೀಯ ವಿಚಾರಗಳು ತುಂಬ ತಿಳ್ಕೊಂಡಿದ್ದಾರೆ ಸರ್ ಇವರು. ಎಷ್ಟು ವಿದೇಶ ಪ್ರವಾಸಗಳನ್ನು ಮಾಡಿದ್ದಾರೆ ಗೊತ್ತಾ ಸರ್ ನಿಮಗೆ? ವಿದೇಶಗಳಲ್ಲಿ ಯಾವ್ಯಾವ ರೀತಿ ಕಾಸ್ಟ್ಯೂಮ್ ಹಾಕೊಳ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲದೆ ಬೇರೆಯವ್ರಿಗೆ ಗೊತ್ತಿದೆಯಾ ಸರ್? ಅದಕ್ಕೆ ಸರ್ ಈಗ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಿದ್ದೀರಿ, ಒಂದು ಟ್ರೆಂಡ್ ಆಗಿದೆ ಸರ್. ಹೋಗೋದು, ಅಪ್ಕೊಳ್ಳೋದು, ನಗೋದು. ದಿನ ನೋಡ್ತೀನಿ ನಾನು. ಅದು ಯಾಕೆ ಹೋಗ್ತಾರೆ ಅಂತ ನಗ್ತಾರೆ? ಅದು ಯಾರ ಸಲುವಾಗಿ ಅಂತ ನಿಮ್ಗೆ ಗೊತ್ತು ಅಲ್ವಾ? ಒಪ್ಕೋತಾರೆ ಮತ್ತೆ ಅಂತ ನಗ್ತಾರೆ. ಎಷ್ಟು ಜನ ರೀಲ್ಸ್ ಮಾಡ್ತಿದ್ದಾರೆ ಅಂದರೆ ಈ ದೇಶದ ಜನ ದುರಂತ. ನನಗೆ ಮೋದಿಯವ್ರನ್ನ ಬೈದೇನೂ ಆಗ್ಬೇಕಾಗಿಲ್ಲ. ಅದೇ ಸರ್, ದೇಶದ ಹಿತಾಸಕ್ತಿ ಇಂಪಾರ್ಟೆಂಟ್ ಅಲ್ವಾ ಸರ್? ಅಂದರೆ ಒಬ್ಬ ಪ್ರಧಾನಿಯಾದವರು ಒಂದು ಜೋಕಿಗೆ ವಸ್ತು ಆಗೋದಿದೆಯಲ್ಲ. ನೀವು ಮನಮೋಹನ್ ಸಿಂಗ್ ಅವರು ಮೌನಿ ಬಾಬಾ ಅಂತಿದ್ರು, ನೋ ಇಶ್ಯೂ. ಆದರೆ ಒಪ್ಕೊಂಡದು, ನಗೋದು, ಸುಮ್ಮನೆ ನಗೋದು, ಅರ್ಥ ಆಗದೆ ನಗೋದು, ಏನಕ್ಕೆ ನಗ್ತಾರೆ ಅಂತ ಗೊತ್ತಿರಲ್ಲ. ಈ ಸಿಚುವೇಶನ್ ನಿರ್ಮಾಣ ಆಗಿದೆಯಲ್ಲ. ಇವ್ರು ನೋಡಿ, ಶ್ವೇತಭವನದ ನಿನ್ನೆ ಕೂಡ ಹೇಳಿದ್ರು, ಭಾರತೀಯರು ದೊಡ್ಡ ಒಳ್ಳೆ ಆಕ್ಟರ್ಸ್, ಒಳ್ಳೆ ನಟರು. 2ನೇ ಬಾರಿ ಅವರು ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು, ನಿನ್ನೆ ಅವಳು ಮತ್ತೆ ಹೇಳಿದ್ರು, ಕೆಣಕ್ತಾ ಇದ್ದಾರೆ ಅವರು ಅಂತ. ನಾವ್ ಹೇಳ್ದಂಗೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡ್ರಿ, ಎಂಥ ಅದು ನಾವು ಹೊಗಳಿಕೆ ಅಂದ್ಕೋಬೇಕಷ್ಟೇ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ
ಇಡೀ ಭಾರತದ ರಾಜಕಾರಣದಲ್ಲಿ ಅತಿ ದುರ್ಬಲ ಪ್ರಧಾನಿಯ ಅಂತ ನಾವು ಕಾಲಘಟ್ಟದಲ್ಲಿ ಇದ್ದೀವಿ. ಕಾಲಘಟ್ಟದಲ್ಲಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಮನಮೋಹನ್ ಸಿಂಗ್ ಅವರು ಮಾತಾಡ್ತಾನೆ ಇರಲಿಲ್ಲ, ಅದು ಅವರ ವೀಕ್ನೆಸ್ ಆಗಿತ್ತು ಅನ್ನೋ ಥರದಾದರೆ ಕೆಲಸ ಅವರ ಸ್ಟ್ರೆಂತ್ ಆಗಿತ್ತು. ಈಗಿನ ಪ್ರಧಾನಿಯವರು ಮಾತಾಡ್ತಿದ್ದಾರೆ, ಅದು ಅವರ ಸ್ಟ್ರೆಂತ್ ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಪ್ರಶ್ನಾರ್ಥಕವಾಗಿದೆ ಅಂತ ಹೇಳಿ ಖ್ಯಾತ ಪತ್ರಕರ್ತರು ಶಶಿಧರ್ ಭಟ್ ಅವರು ಹೇಳಿದರು. ಇದಾಗಿತ್ತು ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್. ಮನಮೋಹನ್ ಸಿಂಗ್ ಅವರು ಮಾತಾಡ್ತಾನೆ ಇರಲಿಲ್ಲ, ಅದು ಅವರ ವೀಕ್ನೆಸ್ ಆಗಿತ್ತು ಅನ್ನೋ ಥರದಾದರೆ ಕೆಲಸ ಅವರ ಸ್ಟ್ರೆಂತ್ ಆಗಿದೆ. ಈಗಿನ ಪ್ರಧಾನಿಯವರು ಮಾತಾಡ್ತಿದ್ದಾರೆ, ಅದು ಅವರ ಸ್ಟ್ರೆಂತ್ ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಅಂದ್ರೆ ಇದು ವಿಶ್ವಗುರು ಅನ್ನುವಂಥದ್ದು ಇದೆಯಲ್ಲ ಬರೀ ಏನು ಭ್ರಮೆ ಅಂತ. ನರೇಂದರ್ ಸರೆಂಡರ್. 3, 4, buck it up. Feel the rhythm, screw your mind, take the baby, come on, buck it up. ಮೌನ ಪ್ರಧಾನಿ ಯಾರು, ದುರ್ಬಲ ಪ್ರಧಾನಿ ಯಾರು? ಸ್ಟ್ಯಾಂಡ್ ಇಲ್ಲದೆ ವಿದೇಶಾಂಗ ನೀತಿ ಬಸ್ ಸ್ಟ್ಯಾಂಡ್ ಆದರೆ ಗಾನ್ ಕೇಸ್. ಮೌನ ಮೊದಲ ಮುತ್ತಿನಂತ ಮಾತು, ಮೊದಲ ನಾದ, ಮೊದಲ ಭಾವ. ಮೋದಿ ಬೇಕಾ ಬೇಡ, ಈ ದೇಶದ ಜನ ತೀರ್ಮಾನ ಮಾಡ್ತಾರೆ, ಟ್ರಂಪ್ ಅಲ್ಲ. ಇದು ಈ ದೇಶಕ್ಕೆ ಮಾಡೋ ಅವಮಾನ. ಭಾಷೆ ಮೊದಲ ಪ್ರಾಸ ಮೊದಲ ದೇಶ.